ರೇಷ್ಮೆ ಕಸುಬು ಕೃಷಿ ಆಧಾರಿತ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ರೇಷ್ಮೆ ಬೇಸಾಯದಿಂದ ವಿವಿಧ ವರ್ಗದ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಇನ್ನು ಈ ರೇಷ್ಮೆಗೂಡು ಸಹ ಗೃಹಾಲಂಕಾರಕ ವಸ್ತುಗಳಲ್ಲಿ ಬಳಕೆಯಾಗ್ತಿದೆ. ಇಂತಹ ರೇಷ್ಮೆಗೂಡಿನಿಂದ ಡಿಫ್ರೆಂಟ್ ಹೂಗಳನ್ನ ತಯಾರಿಸಿ ಹೂಗುಚ್ಛವನ್ನಾಗಿ ಮಾಡಿ ಶುಭ ಸಮಾರಂಭಗಳಲ್ಲಿ ಉಡುಗೊರೆಯಾಗಿ ಕೊಟ್ರೆ ಎಷ್ಟು ಚಂದವಾಗಿರುತ್ತೆ ಅಲ್ವಾ? ರೇಷ್ಮೆಗೂಡಿನಿಂದ ಹೂಗುಚ್ಛ ಹೇಗೆ ಮಾಡೋದು ಅಂತ ನಮ್ಮ ಸಿರಿಸಕ್ಕಿ ತೋರಿಸ್ಕೊಡ್ತಾರೆ ನೋಡಿ. ಈಗ ರೇಷ್ಮೆ ಗೂಡುಗಳಿಂದ ಬೊಕೆ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ರೇಷ್ಮೆ ಗೂಡುಗಳು, ಪ್ಲಾಸ್ಟಿಕ್ ಕಡ್ಡಿಗಳು, ವೈಟ್ ಗ್ಲೂ, ಮೇಣದ ಬತ್ತಿ, ಬೆಂಕಿಪಟ್ಣ, ಗ್ರೀನ್ ಟೇಪ್, ಸೆಲ್ಲೋ ಟೇಪ್, ಸ್ಕ್ರೂ ಡ್ರೈವರ್ಸ್, ಪ್ಲಾಸ್ಟಿಕ್ ಎಲೆಗಳು, ಪ್ಲಾಸ್ಟಿಕ್ ಹುಲ್ಲು, ಜಿಗ್ಜ್ಯಾಗ್ ಕತ್ರಿ ಮತ್ತು ಕಟರ್. ಹೀಗೆ ರೇಷ್ಮೆ ಗೂಡಿನಿಂದ ಬೇರೆ ಬೇರೆ ಥರದ ಹೂಗಳು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಜಿಗ್ಜ್ಯಾಗ್ ಕತ್ರಿಯಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ಲವರ್ ರೆಡಿ ಆಗುತ್ತೆ. ಈ ರೀತಿ ಫ್ಲವರ್ಸ್ನ ಒಟ್ಟಿಗೆ ನೀವು ಜೋಡಿಸ್ಕೊಂಡಾಗ ನಿಮಗೆ ತುಂಬದಾಗ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಇದು ಕಟರ್ ಅಂತ ಕರಿತೀವಿ. ಈ ಕಟರ್ನಿಂದ ನೋಡಿ ಈ ರೀತಿ ಡಿಸೈನ್ನ ಕಟ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಹೂವು ಬೇರೆ ಬೇರೆ ರೀತಿನಲ್ಲಿ ನೀವು ಯೋಚನೆ ಮಾಡಿ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನು ಬೇಕಾದರೆ ಬೇರೆ ಬೇರೆ ವಸ್ತುಗಳನ್ನ ನೀವು ತಯಾರಿಸ್ಕೋಬಹುದು. ಈ ರೀತಿನಲ್ಲಿ ಫ್ಲವರು ರೆಡಿ ಆಗುತ್ತೆ. ಇದೇ ಕಟರ್ ಉಪಯೋಗಿಸ್ಕೊಂಡು ಇನ್ನೊಂದು ಡಿಸೈನ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮಾಮೂಲಿ ಕತ್ರಿಯಿಂದ ಇದೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಇದು ತುಂಬ ತಿಕ್ಕಾಗಿರುತ್ತೆ. ಈ ರೀತಿ ಬಿಡಿಸ್ಕೊಳ್ಳಿ. ಎಡ್ಜಸ್ನ ಕಟ್ ಮಾಡಿ ಈ ರೀತಿಲಿ ಎಡ್ಜಸ್ನ ಕಟ್ ಮಾಡ್ತಾ ಹೋದರೆ ಫ್ಲವರ್ ಶೇಪಿಂಗ್ ಬರುತ್ತೆ ನಿಮಗೆ. ಈ ರೀತಿಲಿ ಫ್ಲವರ್ ಶೇಪಿಂಗ್ ಬರುತ್ತೆ. ಒಂದು ಮೇಲಕ್ಕೆ ಒಂದು ಕೆಳಕ್ಕೆ ಹಾಕಿದಾಗ ಈ ರೀತಿ ಫ್ಲವರ್ ರೆಡಿ ಆಗುತ್ತೆ. ಕೆಂಪುದು ಹೂವು ಮಾಡೋದು ತೋರಿಸ್ತೀನಿ, ಬೇರೆ ಡಿಸೈನ್. ಇದೇ ಕಟರಿಂದ ಉಪಯೋಗಿಸಿ ಬೇರೆ ಡಿಸೈನ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಫ್ಲವರ್ ಆಗುತ್ತೆ. ಇದಕ್ಕೆ ಶೇಪ್ ಕೊಡ್ತೀನಿ ನೋಡಿ. ಈ ರೀತಿನೇ ಕಟರ್ ಉಪಯೋಗಿಸ್ಕೊಂಡು ನೀವು ಬೇರೆ ಬೇರೆ ಥರದ ಫ್ಲವರ್ಸ್ನ ಶೇಪಿಂಗ್ ಕೊಡ್ಬೋದು. ಫ್ಲವರ್ ರೆಡಿ ಆಯಿತು. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹೂಗಳನ್ನ ಯಾವ ರೀತಿ ಜೋಡಿಸ್ಕೋಬೇಕು ಬೊಕೆ ಮಾಡಲಿಕ್ಕೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ರೀತಿ ತೊಗೊಂಡು ಶಾರ್ಪಾಗಿ ಎಡ್ಜಿರೋ ಅಂಥದ್ದು ವಸ್ತು ತೊಗೊಂಡು ಸೆಂಟ್ರಲ್ಲಿ ಹೋಲ್ ಮಾಡ್ಕೊಳ್ಳಿ. ಹಿಂದ್ಗಡೆ ಇದು ಫ್ಲವರ್ನ ಹೀಗೆ ಕೂರಿಸಿದ್ರೆ ಫುಲ್ ಫಿನಿಶಿಂಗ್ ಬರುತ್ತೆ ನಿಮಗೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದು ಸಿಲ್ಕ್ ಕಕೂನ್ ಇರುತ್ತಲ್ಲ, ಇದು ರೇಷ್ಮೆ ಗೂಡು. ಈ ಥರ ಕಟ್ ಮಾಡಿರ್ತಾರಲ್ಲ, ಈ ಸಣ್ಣ ಪೀಸ್ನ ನಾವು ತೆಗೆದಿಟ್ಕೊಂಡಿರ್ತೀವಿ. ಈ ಸಣ್ಣ ಪೀಸ್ ನೋಡಿ ಕಾಣಿಸುತ್ತಲ್ವ ನಿಮಗೆ? ಈ ಸಣ್ಣ ಪೀಸ್ನ ಈ ಫ್ಲವರ್ ಹಿಂದ್ಗಡೆಗೆ ಹಿಂಗೆ ಕವರಿಂಗ್ ಕೊಡ್ತೀವಿ ಈ ರೀತಿಯಾಗಿ. ಪ್ಲಾಸ್ಟಿಕ್ ಕಡ್ಡಿ ತಗೊಂಡು ಇದನ್ನು ಇದರೊಳಗಡೆಗೆ ತೋರಿಸ್ಕೊಳ್ಳಿ. ಇಲ್ಲಿಗೆ ಗಮ್ ಹಾಕಿ ಆಮೇಲೆ ಈ ಫ್ಲವರ್ನ ಇದರೊಳಗಡೆ ತೋರಿಸ್ಕೊಳ್ಳಿ. ಈ ರೀತಿ ಫ್ಲವರು ರೆಡಿ ಆಗುತ್ತೆ. ನಾವು ಕಲರ್ ಕಾಂಬಿನೇಷನ್ಸ್ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಸೆಲ್ಫ್ ಕಲರಲ್ಲಿ ಕೊಟ್ಟರೆ ನಿಮಗೆ ಕಾಣಿಸಲ್ಲ. ಸೊ ಕಲರ್ ಕಾಂಟ್ರಾಸ್ಟಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಲುಕ್ ಬೇಕು ಅಂತಂದರೆ ಈಗ ನಮಗೆ ಗ್ರೀನ್ ಕಲರ್ ಬೇಕಾದರೂ ಹಾಕೋಬೋದು ಕೆಳಗಡೆಗೆ. ಕಲರಿಂಗು ನೀರಿಗೆ ಕಲರ್ನ ಮಿಕ್ಸ್ ಮಾಡಿ ರೇಷ್ಮೆ ಗೂಡುಗಳನ್ನ ಅದರಲ್ಲಿ ನೆನೆಸ್ಬಿಟ್ರೆ ಆಮೇಲೆ ಬಿಸಿಲಲ್ಲಿ ಒಣಗಿಸ್ಕೊಂಡು ನಿಮಗೆ ಯಾವ ಕಲರ್ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಬೇರೆ ಬೇರೆ ಕಲರ್ಸ್ನ ನೀವು ಮಾಡ್ಕೋಬೋದು. ರೆಡ್, ಯೆಲ್ಲೋ, ಆರೆಂಜ್, ಈ ಥರ ಪರ್ಪಲ್, ಯಾವ ಕಲರ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇದು ಗ್ರಾಸ್ ಅಂತ ಸಿಗುತ್ತೆ.
ಇದನ್ನು ಹೀಗೆ ನಾವು ಹಿಂಗೆ ತೋರಿಸಿಟ್ಕೊಂಡ್ರೆ ಫ್ಲವರು ರೆಡಿ ಆಯಿತು. ಇದೇ ರೀತಿ ಈ ಹೂಗೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಇದು ಕಾಂಟ್ರಾಸ್ಟ್ ಕಲರ್ ತಗೋತಾ ಇದ್ದೀನಿ ನಾನು. ನೋಡಿ, ಈ ರೀತಿ ತೋರಿಸ್ಕೊಳ್ಳೋದು, ವೈಟ್ ಗ್ಲೋ ಹಾಕೋದು, ಫ್ಲವರ್ನ ಇದರೊಳಗಡೆ ತೋರಿಸ್ಕೊಳ್ಳೋದು. ಈ ರೀತಿ ಫ್ಲವರ್ ರೆಡಿ ಆಯಿತು. ಇದಕ್ಕೂ ಅಷ್ಟೇ ಗ್ರಾಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಆಯಿತು. ನೆಕ್ಸ್ಟ್ ಹಳದಿ ಹೂ ತಗೊಳ್ಳೋಣ. ಇದಕ್ಕೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಹೂ ರೆಡಿ ಆಯಿತು. ವೈಟ್ ತೋರಿಸಿದ್ನಲ್ಲ ನಿಮಗೆ ಹೂವು, ಇದು ಅಷ್ಟೇ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಬೇಸ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಗ್ಲೂ ಹಾಕಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಲೇಯರ್ ಹಾಕಬೇಕಾದ್ರೆ ಇನ್ನೊಂದ್ಸಲಿ ಗ್ಲೂ ಹಾಕಿ ಸೆಕೆಂಡ್ ಲೇಯರ್ ಫಿಕ್ಸ್ ಮಾಡಿ, ಗ್ಲೂ ಹಾಕಿ ಥರ್ಡ್ ಲೇಯರು ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಗ್ರಾಸ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಈ ಫ್ಲವರ್ ಬೊಕೆ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಗುಲಾಬಿ ಹೂವು. ಆ ಗುಲಾಬಿ ಹೂನ ನೋಡಿ ಈ ರೀತಿನಲ್ಲಿ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಗ್ಲೂ ಹಾಕೋದು, ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ಗೆ ಗ್ಲೂ ಹಾಕಿ ಸೆಕೆಂಡ್ ಲೇಯರ್ ಹಾಕ್ಕೊಳ್ಳಿ, ಥರ್ಡ್ ಲೇಯರ್. ಈ ಥರ ನಾವು ಎಷ್ಟು ಬೇಕಾದರೂ ತಿಕ್ಕಾಗೆ ಫ್ಲವರ್ ಬರೋ ಥರ ಲೇಯರ್ಸ್ ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಕಲರ್ ಕಾಂಟ್ರಾಸ್ಟು ಆ್ಯಡ್ ಮಾಡ್ಕೋಬೋದು. ನಾನಿವಾಗ ವೈಟ್ ರೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಎಲೆಗಳು ಸಿಗುತ್ತೆ, ಅದನ್ನು ಹೀಗೆ ನಾವು ತೋರಿಸ್ಕೊಂಡ್ರೆ ನಿಮಗೆ ರೋಸ್ ರೆಡಿ ಆಯಿತು. ಈಗ ಮಾಡಿರೋ ಹೂಗಳನ್ನೆಲ್ಲ ನಾವು ಒಟ್ಟಿಗೆ ಜೋಡಿಸ್ತಾ ಹೋದರೆ ನಮಗೆ ನೋಡಿ ಈ ರೀತಿನಲ್ಲಿ ಡಿಸೈನ್ ಆಗಿ ಕಾಣಿಸುತ್ತೆ. ರೇಷ್ಮೆ ಗೂಡಿಂದ ಏನೆಲ್ಲ ಅಲಂಕಾರಿಕ ವಸ್ತುಗಳು ಬೊಕೆ ಮಾಡೋದು ಹೇಗೆ ಅಂತೆಲ್ಲ ನೋಡಿ ಕಲ್ತ್ಕೊಂಡಿದ್ದೀರಾ. ಇದ್ರ ಪ್ರಯೋಜನ ನೀವು ಪಡ್ಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಮಗೆ ಬೇಕಾದ ವಿನ್ಯಾಸದಲ್ಲಿ ಬಗೆ ಬಗೆಯ ಹೂಗಳಿಂದ ಹೂಗೊಚ್ಚುವನ್ನ ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನ ನೀವೀಗ ನೋಡಿದ್ರಿ ಅಲ್ವಾ. ರೇಷ್ಮೆ ಗೂಡಿನಿಂದ ಕಲರ್ಫುಲ್ ಆದ ಹೂಗಳನ್ನ, ಹಾರಗಳನ್ನ, ಗೊಂಬೆಗಳನ್ನ ಕೂಡ ತಯಾರಿಸಬಹುದು. ಸೊ ಇದು ನಿಮಗೆ ಇಷ್ಟವಾಗಿದ್ರೆ ಮನೆಯಲ್ಲೊಂದು ಬಾರಿ ಟ್ರೈ ಮಾಡಿ.